ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳನ್ನು ನೋಡ್ತಾ ಹೋಗೋಣ. ಸೊ ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇದ್ದಾರೆ ಅಣೆಕಟ್ಟುಗಳ ಬಗ್ಗೆ, ಮತ್ತು ಅದರಲ್ಲಿ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆ ರೀತಿ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಸೊ ಇದಿಷ್ಟು ನೀವು ನೀಟಾಗಿ ನೋಡ್ಕೊಂಡಿದ್ದೆ ಆದರೆ ಯಾವುದೇ ಪ್ರಶ್ನೆ ಕೇಳಿದ್ರು ಇದರಲ್ಲೇ ಆಗಿರುತ್ತೆ. ಸೊ ದಯವಿಟ್ಟು ಕಂಪ್ಲೀಟಾಗಿ ನೀವು ನೋಡಿದೆ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಇದನ್ನ ನೀವು ಗೊತ್ತಿದ್ದರೆ ದಯವಿಟ್ಟು ಏನಿದ್ರು ರಿವಿಷನ್ ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ನೋಟ್ಸ್ ಮಾಡ್ಕೊಳ್ಳಿ. ಅದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಈ ಒಂದು ವಿಡಿಯೋಗಳನ್ನು ಮಾಡಲಾಗುವುದು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಬಂದು ವಾಣಿ ವಿಲಾಸ. ಇದು ಕರ್ನಾಟಕದ ಹಳೆಯ ಅಣೆಕಟ್ಟು ಅಂತ ಹೇಳ್ತೀವಿ. ಕರ್ನಾಟಕದ ಹಳೆಯ ಅಣೆಕಟ್ಟು ಮತ್ತು 1907ರಲ್ಲಿ ವೇದಾವತಿ ನದಿಗೆ ಹಿರಿಯೂರು ಬಳಿ ಮಾರಿ ಕಣಿವೆ ಎಂಬಲ್ಲಿ ಕಟ್ಟಲಾಗಿದೆ. ಸೊ ಇಲ್ಲಿ ಯಾವಾಗ ಕಟ್ಟಲಾಯಿತು ಅಂದರೆ 1907ರಲ್ಲಿ ವೇದಾವತಿ ನದಿಗೆ ಹಿರಿಯೂರು ಬಳಿ ಮಾರಿ ಕಣಿವೆ ಎಂಬಲ್ಲಿ ಕಟ್ಟಲಾಗಿದೆ. ಸೊ ಇದನ್ನು ಮಾರಿ ಕಣಿವೆ ಜಲಾಶಯ ಎಂದು ಕೂಡ ಕರೀತಾರೆ. ಕೇಳ್ಬೋದು, ಮಾರಿ ಕಣಿವೆ ಜಲಾಶಯ ಎಂದು ಯಾವುದನ್ನು ಕರೀತಾರೆ ಅಂತ ಬಂದರೆ ವಾಣಿ ವಿಲಾಸ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಹಿರಿಯೂರು ಮತ್ತು ಚಿತ್ರದುರ್ಗ ನಗರಗಳಿಗೆ ಕುಡಿಯುವ ನೀರು ಪೂರೈಸ್ತದೆ. ಹಿರಿಯೂರು ಮತ್ತು ಚಿತ್ರದುರ್ಗ ಎರಡಕ್ಕೂ. ಸೊ ನೆಕ್ಸ್ಟು ಸಿಮೆಂಟ್ ಬಳಸದೆ ಕೇವಲ ಗಾರೆಯಿಂದಲೇ ಕಟ್ಟಲಾಗಿದೆ. ಅಂದರೆ ಈ ಅಣೆಕಟ್ಟನ್ನ ಯಾವುದೇ ರೀತಿ ಸಿಮೆಂಟ್ಗಳು ಬಳಸ್ತೇನೆ ಗಾರೆಯಿಂದಲೇ ಕಟ್ಟಿದ್ದಾರಂತೆ. ಒಂದು ಬದಿಯಿಂದ ನೋಡಿದರೆ ಭಾರತದ ನಕ್ಷೆ ಕಾಣ್ತದೆ. ಅಂದರೆ ಒಂದು ಬದಿಯಿಂದ ನಿಂತ್ಕೊಂಡು ನೋಡಿದ್ರೆ ಅದು ಭಾರತದ ಇಂಡಿಯನ್ ಮ್ಯಾಪ್ ಥರ ಕಾಣಿಸ್ತದಂತೆ ಅದು. ಸೊ ಇದಿಷ್ಟು ವಾಣಿ ವಿಲಾಸದ ಬಗ್ಗೆ. ಈ ಕೇಳಿದ್ರೆ ಇದರಲ್ಲೇ ಕೇಳ್ತಾರೆ ಫ್ರೆಂಡ್ಸ್, ಬೇರೆ ಎಲ್ಲೂ ಕೇಳೋ ಚಾನ್ಸೇ ಇಲ್ಲ. ಸೊ ನೆಕ್ಸ್ಟ್ ಬಂದು KRS ಅಂದರೆ ಕೃಷ್ಣ ರಾಜ ಸಾಗರ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿದೆ ಇದು. ನೆಕ್ಸ್ಟ್ ಇದನ್ನು ಮೈಸೂರು ಬಳಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ಸಂಗಮದ ಕೆಳಗೆ ಕಾವೇರಿ ನದಿಗೆ ಕಟ್ಟಲಾಗಿದೆ. ಸೊ ಇದನ್ನು ಮೈಸೂರು ಬಳಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ಸಂಗಮದ ಕೆಳಗೆ ಕಾವೇರಿ ನದಿಗೆ ಕಟ್ಟಲಾಗಿದೆ. ಯಾವ ನದಿ ಅಂದರೆ ಕಾವೇರಿ ನದಿಗೆ. ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಲಾಗಿತ್ತು. ಇದರ ಮುಖ್ಯ ಇಂಜಿನಿಯರ್ ಯಾರಾಗಿದ್ರಪ್ಪ ಅಂದರೆ ಎಲ್ಲರೂ ಗೊತ್ತಿರೋ ರೀತಿಯಲ್ಲಿ M ವಿಶ್ವೇಶ್ವರಯ್ಯ ರವರಾಗಿರ್ತಾರೆ. ಸೊ ನೆಕ್ಸ್ಟು ಸ್ವಯಂ ಚಾಲಿತ ಗೇಟ್ಗಳನ್ನು ಬಳಸಿದ ಪ್ರಪಂಚದ ಮೊದಲ ಅಣೆಕಟ್ಟು ಇದು. ಸೊ ಸ್ವಯಂ ಗೇಟನ್ನು ಬಳಸಿರ್ತಾರೆ. ಸ್ವಯಂ ಚಾಲಿತ ಗೇಟನ್ನು ಬಳಸಿದ ಪ್ರಪಂಚದ ಮೊದಲ ಅಣೆಕಟ್ಟುಗಳಲ್ಲಿ ಒಂದು ಅಂತ ಹೇಳ್ತಾ ಹೋಗ್ತೀವಿ. ಯಾವುದೋ ನಮ್ಮದು KRS. ಸೊ ನೆಕ್ಸ್ಟು 1911ರಲ್ಲಿ ಆರಂಭಿಸಿ 1924ರಲ್ಲಿ ಪೂರ್ಣ. ಕೇಳ್ಬೋದು, ಯಾಕೆಂದರೆ ಇದು ತುಂಬ ಫೇಮಸ್ ಆಗಿರೋದ್ರಿಂದ ಯಾವಾಗ ಆರಂಭವಾಗಿ ಯಾವಾಗ ಕೊನೆಗೊಳ್ತು ಅಂತ ಕೇಳಿದ್ರೆ 1911ರಲ್ಲಿ ಆರಂಭ ಆಗ್ತದೆ. ನೆಕ್ಸ್ಟು 1924ರಲ್ಲಿ ಪೂರ್ಣಗೊಳ್ತದೆ. ಸೊ ನೆಕ್ಸ್ಟು ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ನಗರಗಳಿಗೆ ಕುಡಿಯುವ ನೀರಿಗೆ ಯಾವ್ಯಾವ ನಗರ ಅಂತ ಕೇಳಿದ್ರೆ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ಅಂತ ಹೇಳ್ತೀವಿ. ಇಲ್ಲಿಂದ ಹೋಗುವ ನೀರು ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರು ಡ್ಯಾಮ್ ಸೇರ್ತದೆ. ಸೊ ಕೇಳ್ಬೋದು, ಇಲ್ಲಿಂದ ಹೋಗುವ ನೀರು ಎಲ್ಲಿ ಸೇರ್ತದೆ ಅಂತ ಬಂದರೆ ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರು ಡ್ಯಾಮ್ ಅಂತ ಹೇಳ್ತೀವಿ. ಮೆಟ್ಟೂರು ಡ್ಯಾಮ್ ಸೇರ್ತದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೂರನೇದು ಬಂದು ವರಾಯಿ ಅಂತ ಹೇಳ್ತೀವಿ. ವರಾಯಿ ಅಂತ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇದು. ಸೊ ವರಾಯಿ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರ್ತಾ ಹೋಗ್ತದೆ. ವರಾಯಿ ನದಿಗೆ ಎದುರಿನ ಸಮೀಪ ವಿದ್ಯುತ್ ಉತ್ಪಾದನೆಗೆ ಅಣೆಕಟ್ಟು ನಿರ್ಮಿಸಲಾಗಿದೆ. ಸೊ ಇದು ನೀಟಾಗಿ ನೋಡ್ಕೊಳ್ಳಿ. ವರಾಯಿ ನದಿಗೆ ಎದುರಿನ ಸಮೀಪ ವಿದ್ಯುತ್ ಉತ್ಪಾದನೆಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಯಾವುದೋ ಅದೇ ವರಾಯಿ. ಸೊ ನೆಕ್ಸ್ಟ್ ಬಂದು ಹಾರಂಗಿ ಜಲಾಶಯ ಅಂತ ಹೇಳ್ತೀವಿ. ಸೊ ಇದು ಕುಶಲನಗರ ಅಂತ ಹೇಳ್ತೀವಿ. ಕುಶಲನ ನಗರ ಸಮೀಪ ಇದೆ. ಹಾರಂಗಿ ಕಾವೇರಿ ನದಿಯ ಉಪನದಿ. ಹಾರಂಗಿ ಅನ್ನೋದು ಏನಾಗಿರ್ತದೆ, ಕಾವೇರಿ ನದಿಯ ಉಪನದಿ ಅಂತ ಹೇಳ್ತೀವಿ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಬಳಿ ಉದ್ಗೂರ್ ಬಳಿ ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವೇನು ತಿಳ್ಕೊಬೇಕು ಅಂದರೆ ಯಾವ ಡಿಸ್ಟಿಕಲ್ಲಿದೆ ಮತ್ತು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಅದನ್ನ ನೀವು ನೀಟಾಗಿ ನೋಡ್ಕೊಳ್ತಾ ಹೋಗಿ ಸಾಕು. ಸೊ ನೆಕ್ಸ್ಟು ನುಗು ಜಲಾಶಯ ಅಥವಾ ಕಬಿನಿ ಜಲಾಶಯ ಅಂತ ಕರಿತೀವಿ. ನುಗು ಜಲಾಶಯ ಅಂತ ಬಂದಾಗ ನುಗು ನದಿ ಕಬಿನಿ ನದಿಯ ಉಪನದಿ. ಸೊ ನುಗು ನದಿ ಅನ್ನೋದು ಕಬಿನಿ ನದಿಯ ಉಪನದಿಯಾಗಿರ್ತದೆ. ಕಬಿನಿ ನದಿ ಕಾವೇರಿ ನದಿಯ ಉಪನದಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ್ಯಾವಕ್ಕೆ ಉಪನದಿ ಅನ್ನೋದು ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ನುಗು ಅನ್ನೋದು ಕಬಿನಿ ನದಿಗೆ ಉಪನದಿ ಆದರೆ ಕಬಿನಿ ಅನ್ನೋದು ಕಾವೇರಿಗೆ ಉಪನದಿಯಾಗಿರ್ತದೆ. ಈ ನದಿಗೆ ಮೈಸೂರಿನ ಹೆಗ್ಗಡೆ ದೇವನಕೋಟೆ ತಾಲೂಕಿನ ಬೀಚನಹಳ್ಳಿ ಮತ್ತು ಬಿದರನಹಳ್ಳಿ ಬಳಿ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಸೊ ನೆಕ್ಸ್ಟು ಮೈಸೂರು ಮಹಾರಾಜರ ಆಡಳಿತ ಕಾಲದಲ್ಲಿ ಕಬಿನಿ ವನ್ಯಮೃಗ ಬೇಟೆಗೆ ಪ್ರಸಿದ್ಧವಾಯಿತು. ಸೊ ಯಾರ ಕಾಲದಲ್ಲಿ? ಮೈಸೂರು ಮಹಾರಾಜರ ಆಡಳಿತ ಕಾಲದಲ್ಲಿ. ಸೊ ನೆಕ್ಸ್ಟ್ ಬಂದು ಹೇಮಾವತಿ ಜಲಾಶಯ ಅಂತ ಹೇಳ್ತೀವಿ. ಹೇಮಾವತಿ ಜಲಾಶಯ ಅಂತ ನೋಡ್ತಾ ಹೋಗೋದಾದರೆ ಹೇಮಾವತಿ ನದಿ ಕಾವೇರಿ ನದಿಯ ಉಪನದಿ.
ಸೊ ನೋಡಿ ಫ್ರೆಂಡ್ಸ್, ಕಮೆಂಟಲ್ಲಿ ಒಂದು ಕ್ವಶನ್ ಸೊ ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಕಮೆಂಟಲ್ಲಿ ಹಾಕಿ ಕಾವೇರಿ ನದಿಯ ಉಪನದಿಗಳನ್ನು ನೀವು ಸಂಪೂರ್ಣವಾಗಿ ಹಾಕಿ. ಸೊ ನೋಡೋಣ ಎಷ್ಟು ಗೊತ್ತಿರುತ್ತೆ ನಿಮಗೆ ಉಪನದಿಗಳು ಅಂತ, ಯಾಕಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೋರೂರಿನ ಬಳಿ ಅಣೆಕಟ್ಟು ಕಟ್ಟಲಾಗಿದೆ. ಸೊ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೋರೂರಿನ ಬಳಿ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ ಅಂತ ಹೇಳಿದ್ದಾರೆ. ಸೊ ಗೋರೂರು ಅಣೆಕಟ್ಟು ಅಂತ ಬಂದಾಗ ಹಾಸನ ಜಿಲ್ಲೆಯಲ್ಲಿದೆ, ಅದು ಹೇಮಾವತಿ ನದಿಗೆ ಕಟ್ಟಲಾಗಿರೋದು ಗೋರೂರು ಅಣೆಕಟ್ಟು ಅಂತ ಬಂದರೆ. ಸೊ ನೆಕ್ಸ್ಟ್ ಬಂದು ಭದ್ರಾ ಜಲಾಶಯ ಅಂತೀವಿ. ಭದ್ರಾ ಜಲಾಶಯ ಅಂದ್ರೇನು? ಸೊ ಭದ್ರಾ ನದಿ ಕುದುರೆಮುಖ ಶ್ರೇಣಿಯ ಪಶ್ಚಿಮ ಘಟ್ಟಗಳ ಅರೋಲಿ ಪರ್ವತ ಶ್ರೇಣಿಯ ಸಂಸ್ಥೆಯಲ್ಲಿ ಗಂಗಾ ಮೂಲದಲ್ಲಿ ಹುಟ್ಟುತ್ತದೆ ಅಂತ ಹೇಳ್ತೀವಿ. ಸೊ ಭದ್ರಾ ನದಿ ಕುದುರೆಮುಖ ಶ್ರೇಣಿಯ ಪಶ್ಚಿಮ ಘಟ್ಟಗಳ ಅರೋಲಿ ಪರ್ವತ ಶ್ರೇಣಿಯ ಸಂಸ್ಥೆಯಲ್ಲಿ ಗಂಗಾ ಮೂಲದಲ್ಲಿ ಹುಟ್ಟುತ್ತದೆ ಅಂತ ಹೇಳ್ತೀವಿ ಭದ್ರಾ ನದಿ. ಸೊ ನೆಕ್ಸ್ಟು ಚಿಕ್ಕಮಗಳೂರು ಜಿಲ್ಲೆಯ ಲಕ್ಕವಳಿ ಬಳಿ ಇದಕ್ಕೆ ಅಣೆಕಟ್ಟು ಕಟ್ಟಲಾಗಿದೆ. ಸೊ ಭದ್ರಾ ಜಲಾಶಯಕ್ಕೆ ಎಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಹೇಳ್ತಾ ಹೋಗೋದಾದರೆ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಕವಳಿ ಬಳಿ ಇದಕ್ಕೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಶಿವಮೊಗ್ಗ ನಗರದಿಂದ 28 ಕಿಲೋಮೀಟರ್ ಆಗುತ್ತೆ ಇದು. ಸೊ ನೆಕ್ಸ್ಟು ತುಂಗಾ ಜಲಾಶಯ ಅಂತ ಹೇಳ್ತೀವಿ. ತುಂಗಾ ಜಿಲ್ಲೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇದು. ತುಂಗಾ ಜಲಾಶಯ ಎಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದನ್ನು ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ತುಂಗಾ ಜಲಾಶಯವನ್ನು. ನೆಕ್ಸ್ಟ್ ಇದನ್ನು ಗಾಜನೂರು ಡ್ಯಾಮ್ ಎಂದು ಕೂಡ ಕರಿತಾ ಹೋಗ್ತಾರೆ. ಕೇಳ್ಬೋದು, ಗಾಜನೂರು ಡ್ಯಾಮ್ ಎಂದು ಯಾವುದನ್ನು ಕರೀತಾರೆ ಅಂತಂದರೆ ತುಂಗಾ ಜಲಾಶಯ. ಸೊ ನೆಕ್ಸ್ಟ್ ಬಂದು ತುಂಗಭದ್ರಾ ಅಣೆಕಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ತುಂಗಾ ಜಲಾಶಯನೇ ಬೇರೆ, ತುಂಗಭದ್ರಾ ಅಣೆಕಟ್ಟೆ ಬೇರೆ ಆಗಿರ್ತದೆ. ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಜಂಟಿ ಯೋಜನೆ. ಯಾವ್ಯಾವ ಪ್ರದೇಶ ಅಂತ ಬಂದರೆ ಅಂದರೆ ಯಾವ್ಯಾವ ರಾಜ್ಯ ಅಂತ ನೋಡೋದಾದರೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ 2 ರಾಜ್ಯಗಳ ಜಂಟಿ ಯೋಜನೆ ಯಾವುದಾಗಿರ್ತದೆ ಅಂದರೆ ತುಂಗಭದ್ರಾ ಅಣೆಕಟ್ಟಾಗಿರುತ್ತೆ. ಸೊ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಮಲ್ಲಾಪುರ ಎಂಬಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಸೊ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ. ತುಂಗಭದ್ರಾ ನದಿ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿರ್ತದೆ. ಇದನ್ನು ಪಂಪಾಸಾಗರ ಜಲಾಶಯ ಎಂದು ಕೂಡ ಕರಿತಾ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟು, ಇದನ್ನ ಪಂಪಾಸಾಗರ ಜಲಾಶಯ ಎಂದು ಕೂಡ ಕರಿತಾ ಹೋಗ್ತಾರೆ. ಈ ಅಣೆಕಟ್ಟೆಯ ಬಳಿ ತಿರುಮಲ ಅಯ್ಯಂಗಾರ್ ಅವರು ಪ್ರತಿಮೆ ಇದೆ. ಸೊ ಯಾರ ಪ್ರತಿಮೆ ಇದೆ ಅಂದರೆ ತಿರುಮಲ ಅಯ್ಯಂಗಾರ್ ಅವರ ಪ್ರತಿಮೆ ಇದೆ. ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಫ್ರೆಂಡ್ಸ್, ಆಲಮಟ್ಟೆ ಅಣೆಕಟ್ಟೆ. ಆಲಮಟ್ಟೆ ಅಣೆಕಟ್ಟೆಯನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಅಂದರೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದರೆ ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆ ಎಂದು ಕೂಡ ಕರಿತಾ ಹೋಗ್ತಾರೆ. ಏನಂತ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆ. ಸೊ ಈ ಅಣೆಕಟ್ಟೆಯನ್ನು ನಮ್ಮ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ಉದ್ಘಾಟಿಸಿದರು. ಯಾರು ಉದ್ಘಾಟಿಸಿದರು ಅಂತ ಬಂದರೆ APJ ಅಬ್ದುಲ್ ಕಲಾಂ ಆಗಿರ್ತಾರೆ. ಇದೆಲ್ಲ ನೆನ್ಪಿಟ್ಕೊಂಡಿರು. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಬೆಣ್ಣೆತೊರೆ ಅಂತ ಹೇಳ್ತೀವಿ. ಈ ಅಣೆಕಟ್ಟೆಯನ್ನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಬಳಿ ಹೆರೂರು ಬಳಿ ಬೆಣ್ಣೆತೊರೆ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಇಲ್ಲಿ ಹೆಸರಲ್ಲೇ ಇದೆ ಬೆಣ್ಣೆತೊರೆ ಅಂತ. ಸೊ ಬೆಣ್ಣೆತೊರೆ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಅಣೆಕಟ್ಟೆ ಯಾವುದು ಅಂದರೆ ಬೆಣ್ಣೆತೊರೆ ಅಣೆಕಟ್ಟು ಅಂತ ಹೇಳ್ತೀವಿ. ಬೆಣ್ಣೆತೊರೆ ಭೀಮಾ ನದಿಯನ್ನು ಸೇರುವ ಕಾಗ್ನಿ ನದಿಯ ಉಪನದಿ ಅಂತ ಹೇಳ್ತೀವಿ. ಅಂದರೆ ಬೆಣ್ಣೆತೊರೆ ನದಿ ಭೀಮಾ ನದಿಯನ್ನು ಸೇರುವ ಕಾಗ್ನಿ ನದಿಯ ಉಪನದಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ಹಿಡಕಲ್ ಅಣೆಕಟ್ಟು ಅಂತ ಹೇಳ್ತೀವಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬಲ್ಲಿ ಘಟಪ್ರಭಾ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಹೇಳ್ತೀವಿ. ಯಾವ ನದಿಗೆ ಅಂತಂದರೆ ಘಟಪ್ರಭಾ ನದಿಗೆ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಸೊ ಹಿಡಕಲ್ ಅಣೆಕಟ್ಟು ಅಂತ ನೋಡ್ತಾ ಹೋಗೋದಾದ್ರೆ ಘಟಪ್ರಭಾ ನದಿಗೆ ಕಟ್ಟಲಾಗಿದೆ. ನೆಕ್ಸ್ಟು ನಾರಾಯಣಪುರ ಅಣೆಕಟ್ಟು ಅಂತ ಹೇಳ್ತೀವಿ. ಈ ಅಣೆಕಟ್ಟನ್ನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಅಣೆಕಟ್ಟು ಯಾವುದು ಅಂದರೆ ನಾರಾಯಣಪುರ ಅಂತ ಹೇಳ್ತೀವಿ. ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಸಹಕಾರ ದೊರಕಿದೆ. ನೆಕ್ಸ್ಟು ಇದನ್ನು ಬಸವಸಾಗರ ಜಲಾಶಯ ಎಂದು ಕೂಡ ಕರೀತಾರೆ. ಸೊ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್, ನಾರಾಯಣಪುರ ಅಣೆಕಟ್ಟನ್ನು ಇನ್ನೊಂದು ಹೆಸರು ಏನು ಅಂತ ಕೇಳ್ತಾ ಹೋಗೋದಾದರೆ ಇದನ್ನು ಬಸವಸಾಗರ ಜಲಾಶಯ ಅಂತ ಕೂಡ ಕರೀತಾ ಹೋಗ್ತಾರೆ. ಸೊ ನೆಕ್ಸ್ಟು ಕಾರಂಜ ಅಣೆಕಟ್ಟು ಅಂತ ಹೇಳ್ತೀವಿ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಳಿ ಕಾರಂಜ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಯಾವ ನದಿಗೆ ಅಂದರೆ ಬೀದರ್ ಜಿಲ್ಲೆಯಲ್ಲಿರುವಂಥ ಬಾಲ್ಕಿ ತಾಲೂಕಿನ ಬಳಿ ಕಾರಂಜ ನದಿಗೆ. ಸೊ ಕಾರಂಜ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಕಾರಂಜ ಅಣೆಕಟ್ಟು ಅಂತ ಹೇಳ್ತಾ ಹೋಗ್ತೀವಿ. ಸೊ ಲಿಂಗನಮಕ್ಕಿ ಅಣೆಕಟ್ಟು ಅಂತ ಹೇಳ್ತೀವಿ. ಸೊ ಇದು ಎಷ್ಟೊಂದು ಸಲ ಎಕ್ಸಾಮ್ ಕೂಡ ಕ್ವಶನ್ ಆಗಿರುವಂಥ ಅಣೆಕಟ್ಟೆ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಎಂಬಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಯಾವ ನದಿಗೆ ಅಂತ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟ್ ನೀವು ಇಲ್ಲಿ ಯಾವ ಡಿಸ್ಟಿಕ್ಕು ಯಾವ ನದಿಗೆ ಇವೆರಡು ನೀವು ನೀಟಾಗಿ ನೆನ್ಪಿಟ್ಕೊಂಡ್ರೆ ಸಾಕು ಫ್ರೆಂಡ್ಸ್.
ಸೊ ಲಿಂಗನಮಕ್ಕಿ ಎಂಬಲ್ಲಿ ಸರಾವತಿ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಕರ್ನಾಟಕಕ್ಕೆ ಒಂದು ಕಾಲದಲ್ಲಿ ಅಗತ್ಯವಿರುವ ವಿದ್ಯುತ್ನಲ್ಲಿ ಹೆಚ್ಚಿನ ಪ್ರಮಾಣ ವಿದ್ಯುತ್ ಲಿಂಗನಮಕ್ಕಿಯಲ್ಲೇ ಉತ್ಪಾದನೆಯಾಗುತ್ತಿತ್ತು. ಸೊ ಮೊದಲು ಲಿಂಗನಮಕ್ಕಿ ಅಣೆಕಟ್ಟಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗ್ತಾಯಿತ್ತು. ಸೊ ನೆಕ್ಸ್ಟು ಇಂದಿನ ಪರೀಕ್ಷೆಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಗಾಜನೂರು ಡ್ಯಾಮ್ ಯಾವ ನದಿ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಬಂದರೆ ತುಂಗಾ ನದಿಗೆ, ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ತುಂಗಾ ನದಿಗೆ ಗಾಜನೂರು ಡ್ಯಾಮ್ ಅಂತ ಕಟ್ಟಲಾಗಿದೆ. ಸೊ ನೆಕ್ಸ್ಟು ತುಂಗಭದ್ರಾ ಅಣೆಕಟ್ಟೆಯು ಇನ್ನೊಂದು ಹೆಸರೇನು ಅಂತ ಕೇಳಿದ್ರೆ ಪಂಪಾಸಾಗರ. ತುಂಗಭದ್ರಾ ಅಣೆಕಟ್ಟೆಯ ಇನ್ನೊಂದು ಹೆಸರೇನೆಂದರೆ ಪಂಪಾಸಾಗರ ಅಂತ ಹೇಳ್ತೀವಿ. ಸೊ ಕರ್ನಾಟಕದ ಅತಿ ದೊಡ್ಡ ನದಿ ಕಣಿವೆ ಯೋಜನೆ ಅಂತ ಬಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಇಡಕಲ್ ಅಣೆಕಟ್ಟೆ ಯಾವ ನದಿಗೆ ಕಟ್ಟಲಾಗಿದೆ ಅಂತ ಬಂದರೆ ಆಲ್ರೆಡಿ ಹೇಳಿದ್ದೀನಿ, ಘಟಪ್ರಭಾ ನದಿಗೆ. ಇನ್ನೊಂದಷ್ಟು ಕ್ವಶನ್ಗಳು ನೋಡ್ತಾ ಹೋಗೋದಾದರೆ ಮಾರಿ ಕಣಿವೆ ಜಲಾಶಯ ಎಲ್ಲಿದೆ ಅಂತ ಬಂದರೆ ಚಿತ್ರದುರ್ಗದ ಹಿರಿಯೂರು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಊರು ಜಿಲ್ಲೆ ಕೇಳಿದ್ದಾರೆ. ನೆಕ್ಸ್ಟು KRS ನಿವೃತ್ತ ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತೀವಿ. ನೆಕ್ಸ್ಟು ನುಗು ಯೋಜನೆ ಎಲ್ಲಿದೆ ಅಂತ ಬಂದರೆ ಮೈಸೂರು. ಗೋರೂರು ಅಣೆಕಟ್ಟೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಬಂದರೆ ಹೇಮಾವತಿ ನದಿಗೆ. ಅದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಹಾಸನ ಜಿಲ್ಲೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ನವಿಲು ತೀರ್ಥ ಜಲಾಶಯದ ಇನ್ನೊಂದು ಹೆಸರು ಏನು ಅಂದರೆ ರೇಣುಕಾಚಾರ್ಯ ಜಲಾಶಯ ಅಂತ ಹೇಳ್ತೀವಿ. ಇದು ಮಲಪ್ರಭಾ ನದಿಗೆ ಕಟ್ಟಲಾಗಿದೆ. ಸೊ ನೆಕ್ಸ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆ ಎಲ್ಲಿದೆ ಅಂತ ಬಂದರೆ ವಿಜಯಪುರ ಬಳಿ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದನ್ನು ಆಲಮಟ್ಟೆ ಎಂದು ಕೂಡ ಕರಿತಾ ಹೋಗ್ತಾರೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಏನಂತ ಕರೀತಾರೆ ಅಂದರೆ ಆಲಮಟ್ಟೆ ಅಣೆಕಟ್ಟೆ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇದೊಂದು ವೆರಿ ಇಂಪಾರ್ಟೆಂಟ್ ನದಿ ಯೋಜನೆಗಳು ಅಂತಲೇ ಹೇಳ್ಬೋದು. ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿದೆ. ಸೊ ದಯವಿಟ್ಟು ಇದೊಂದು ಸ್ಕ್ರೀನ್ಶಾಟ್ ತೊಗೊಂಡು ಒಂದು ನೋಟ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಯೋಜನೆ ಆಗಿರ್ಬೋದು, ಸ್ಥಳ ಮತ್ತು ಜಿಲ್ಲೆ ಯಾವ ನದಿಗೆ ಅಂತ ಕೂಡ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ನೀಟಾಗಿ ನೋಟ್ಸ್ ಮಾಡ್ಕೊಂಡು ರಿಪೀಟೇಷನ್ ಮಾಡಿದ್ದೆ ಅಲ್ಲಿ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೇಳಿದಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಇದಿಷ್ಟು ನನ್ನ ಒಂದು ವಿಡಿಯೋ ಆಗಿದ್ದು. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಹಾಕಿ. ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.